ಅಣ್ಣ ಕೃಷ್ಣಮೂರ್ತಿ ಅಂತೇಳಿ ಆನಂದನಗರ ಟಿಕೆಟ್ ಕೊಡಿಸಿದೆ, ನಾವೇ ಸೋಲಿಸಿದೆ ಅಂತ ಈ ದೇಶದಲ್ಲಿ ಕೇಳಿದಿರಾ? ಒಬ್ಬ ಮುಖ್ಯಮಂತ್ರಿ ಬಾಯಲ್ಲಿ ಬರೋ ಮಾತುಗಳಿದೆಲ್ಲ ಸೋಲಿಸ್ತೆ, ನನಗೂ ನಾಚಿಕೆ ಆಯ್ತು ಜೊತೆ ಹೋಗ್ತಲ್ಲ ಅಂತೇಳಿ. ಆ ನಂತರ ಏನಾಯ್ತು ಅಂತಂದ್ರೆ ದಾಸಹಳ್ಳಿ ಟಿಕೆಟ್ ಕೂಡ 13 ಕೊಟ್ಟರೆ ಕೊಡಿಲ್ಲ. 13 ನನ್ನ ಟಿಕೆಟ್ ಕಾಂಗ್ರೆಸ್ ಪಕ್ಷವರು ಮಾರ್ಕೊಂಡ್ಬಿಟ್ಟರು. ಅದೆಲ್ಲ ರಾಜ್ಯ ಜನತೆಗೆ ನಮ್ಮ ಮೀಡಿಯಾಗಳೆಲ್ಲ ಗೊತ್ತಿರ್ತಕ್ಕಂಥದ್ದು. ಮತ್ತೆ 18 ಬಂದ್ರು, ಈಗಿನ ಪರಮೇಶ್ವರ್ ಸಾಹೇಬರು ಬಂದ್ರು. ಮೂರ್ತಿ ಇಲ್ಲ ನಾನು ಸೋತ್ಬಿಡ್ತೀನಿ ಪಡಿಗರಲ್ಲಿ, ದಯವಿಟ್ಟು ಸರಿ ಬಂದ್ರೆ ಸಹಾಯ ಮಾಡೋರು. ಮತ್ತೆ ನಾನು ಬಂದೆ, ಯಾವುದೇ ಸ್ವಾರ್ಥ ಇದ್ರೆ ಬಂದು ನಾನು ಅವ್ರ ಕೆಲಸ ಮಾಡಿದೆ. ಮತ್ತೆ 18 ಗೆದ್ರು. ಅವ್ರು ಗೆಲ್ಲಬೇಕಿಂತ ಮುಂಚೆ ನನ್ಗೇನ್ ಮಾಡಿದ್ರು, ನನಗೆ ಮತ್ತೆ ಎಣ್ಣೆ ಕಾಯಿಸಿದ್ರು ಬಾಟ್ಲಿ, ದಾಸರಿ ಬಂದು ನಿಂತ್ಕೊಳ್ಳೋದು. ಮತ್ತೆ ದಾಸರಿ ಟಿಕೆಟ್ ಕೊಟ್ರು. 13 ದಿವಸದಲ್ಲಿ 4 ಲಕ್ಷ ಜನ. ನಾನು ಯಾರು ಭೇಟಿ ಮಾಡಕ್ ಆಗ್ಲಿಲ್ಲ ಅವಾಗ. ನಾನು ಕುಮಾರಣ್ಣನ ಮಾತು ಕೇಳಲಿಲ್ಲ, ಮಧ್ಯದಲ್ಲಿ ಫಸ್ಟ್ ಕೇಳಲಿಲ್ಲ. ನಾನು ಚಳಿಗೊಬ್ಬರ ಜೊತೆ ನಾವೆಲ್ಲ ಅಣ್ಣವ್ರ ಜೊತೆ ಇದ್ದವ್ರು, ನಾವು ಬಹಳಷ್ಟು ಜನ ಜೊತೆ ಇದ್ದವ್ರು. 18 ಮತ್ತೆ ಟಿಕೆಟ್ ಕೊಟ್ರು. 13 ದಿವಸ ಮತ್ತೆ ನನ್ನ ಎಣ್ಣೆಗೆ ಹಾಕೋದು, ಬೈತಾರೆ ಇದೆ ಈಸಿಯಾಗಿ ಬೈತಾರೆ ಅಂತೇಳಿ ಎಣ್ಣೆಗೆ ಹಾಕೊಂಡು ಕರೆದು ಬಿಟ್ರು. ಅವಾಗ ಮತ್ತೆ ಸೋತೆ. ನಾನು ಸೋತ್ಬಿಟ್ಟು ಬೇಡಪ್ಪ ನಿಮ್ ಸವಾಸ, ಕಾಂಗ್ರೆಸ್ ಪಕ್ಷ ಅಧಿಕಾರ ಇದೆ, ನಾನು ಏನ್ ಮಾಡಿದೆ ಎಲ್ಲರೂ ಗೊತ್ತಿದೆ, ಆದ್ರೆ ಎಲ್ಲೂ ಕೂಡ ನನ್ನ ಗುರುತಿಸಿಲ್ಲ. ನನಗೆ ಯಾವ ಅಧಿಕಾರ ಬೇಕಾಗಲಿಲ್ಲ, ಕೇಳಿಲ್ಲ. ನನಗೆ ಯಾವುದೇ ಅಧಿಕಾರ ಕೇಳಿಲ್ಲ. ನಾನು 3 ವರ್ಷ ಇವಾಗ ನನ್ನ ಪಾಡಿಗೆ ನಾನಿದ್ದೆ. ಎಲ್ಲೋ ಒಂದ್ ಕಡೆ ನನ್ನ ರಾಜಕೀಯ ಜೀವನ ಎಲ್ಲಿ ಪ್ರಾರಂಭ ಆಯ್ತು ಅಲ್ಲಿಂದ ಮತ್ತೆ ಪ್ರಾರಂಭ ಮಾಡಿ ಪಡಿಗೆರೆ ಜನ ಸೇವೆ ಮಾಡ್ಬೇಕು ಅಂತ ಹೇಳಿ ಮತ್ತೆ ಯಾಕೆಂದ್ರೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಇವತ್ತು ನಮ್ಮ ಕುಮಾರಣ್ಣ ಜೊತೆ. ಯಾರ್ಯಾರು ಇಲ್ಲಿ ಅವ್ರು ಬೆಳೆ ಬೇಯಿಸ್ಕೊಂಡ್ರು, ಯಾರ್ಯಾರು ಇಲ್ಲಿ ಹೆಸರುಗಳು ಮಾಡಿದ್ರು, ಅಲ್ಲಿ ಯಾರು ಕಾಂಗ್ರೆಸ್ ಪಕ್ಷ ಯಾರಿಲ್ಲ, ಎಲ್ಲ ದಳದಿಂದ ಹೋಗಿರೋರು. ಇಲ್ಲಿ ಮ್ಯಾನುಫ್ಯಾಕ್ಚರ್ ಇದು ಫ್ಯಾಕ್ಟ್ರಿ, JDS ಇದು ಫ್ಯಾಕ್ಟ್ರಿ ಇದು. ಇಲ್ಲಿಂದ ಹೋಗೋರೆಲ್ಲ ಅವರೆಲ್ಲ ನಾಯಕರಾಗಿರ್ತಾರೆ. ಅವ್ರು ನವಾದ ಸ್ವಾಮಿ ಕುಮಾರಣ್ಣ ದೇವ ಅಪ್ಪಾಜಿ ಅವ್ರನ್ನ ಜ್ಞಾಪಿಸ್ಕೊಂತಾರೆ, ನವಾದ ಮಾತ್ರ ಜ್ಞಾಪಿಸ್ಕೊಂತಾರೆ. ಮಿಗ್ದಂತೆ ಹಿಂದೆ ಮುಂದೆ ಏನಂತ ಅದೇ ಮಾತಾಡ್ತಾರೆ. ನಾವು ಅದ್ರ ಹಂಗಲ್ಲ. ಕುಮಾರಣ್ಣ ಅವ್ರು ನಮ್ಮನ್ನ ಬಹಳ ಪ್ರೀತಿ ವಿಶ್ವಾಸ ಇದ್ದಾರೆ. 1000 ಜನ ನಿಂತ್ಕೊಂಡಿರ್ಲಿ ಮಾಮೂಲು ಅಂತ ಕರೀತಾರೆ, ಅದೇ ವಿಶ್ವಾಸದಲ್ಲಿ ಕುಮಾರಣ್ಣ ಫಸ್ಟ್ ರಾಜಕಾರಣ ಎಂಟ್ರಿ ಆದಾಗ ನಾವು ಅಣ್ಣ ಜೊತೆ ಕೆಲಸ ಮಾಡಿದ್ವಿ. ಫಸ್ಟ್ ಕೆಲಸ ಮಾಡಿದ್ವಿ, ದಶಪುರ ಇನ್ಚಾರ್ಜ್ ಕೊಟ್ಟಿದ್ವಿ. ನಾವು ಬಹಳ ಪ್ರಾಮಾಣಿಕ ಕೆಲಸ ಮಾಡಿದ್ವಿ. ಅನಿವಾರ್ಯ, ನಮ್ಗೆ ಅದೃಷ್ಟ ಇರ್ಲಿಲ್ಲ. ಅವಾಗ ನಾವು ಕಾಂಗ್ರೆಸ್ ಪಕ್ಷ ಜೊತೆ ಕೈ ಜೋಡ್ಕೊಂಡು ಅಲ್ಲಿ ಹೋಗಿದ್ರು. ನಾವು ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಎಲ್ಲೂ ಮಾಡಿಲ್ಲ. ಓಪನ್ ಬಂದಿದ್ವಿ. ಕುಮಾರಣ್ಣನ ಮುಂದಿನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಎಲ್ಲ ವೇದಿಕೆ ಎಲ್ಲ ಅವರೆಲ್ಲರ ಜೊತೆ ನಾನು ಒಬ್ಬ ಅಂತ ಹೇಳ್ಕೊಂಡು ನಾನು ಅವ್ರ ಜೊತೆ ಅವರು ಶತಕತಾಯ ಅವ್ರ ಮುಖ್ಯಮಂತ್ರಿ ಆಗಿ ಕೊಡ್ತಾರೆ. ಹೆಚ್ಚು ನಿಮ್ಮೆಲ್ಲರಿಗೆ ಎಷ್ಟು ಆಸೆ ಇದೆಯೋ ಅದು ನಾನು ಒಬ್ಬ, ನಾನು ನಿಮ್ ಜೊತೆ ಇರ್ತೀನಿ. ಬರೀ ನಾನು ಪಡಿಗೆರೆ ಒಂದೇ ಅಲ್ಲ, ತುಮಕೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡ್ಕೊಂಡು ಅಣ್ಣವರು ಸುರೇಶ್ ಬಾಬು ಜೊತೆ ಎಲ್ಲ ಜೊತೆ ನಾನು ಕೆಲಸ ಮಾಡ್ತೀನಿ ಅಂತ ಮಾತುಗಳು ಹೇಳಿ ಇವತ್ತು ನಾನು ಜಸ್ಟ್ 2 ದಿವಸ ನಾನು ಹೇಳಿದ್ರು ಮಾತಾಡೋದು ಈ ತರ ಸೇರ್ಪಡೆ ಕಾರ್ಯಕ್ರಮ ಇದೆ ಅಂತ ಹೇಳಿ ನಮ್ಮ ಕಾಮರಾಜು ಮತ್ತೆ ನಮ್ಮ ಮುಖಂಡರು ಎಲ್ಲ ಬಂದು ಮಾತಾಡಿದ್ರು. ಓಟ್ ಬರೋಣ ಅಂತ ಎಲ್ಲ ಹೋಗ್ಬೋದು. ಅಣ್ಣ ನಂದೊಂದು ಬೈಕ್ ಅಣ್ಣ, ನೀವು ಮುಂದಿನ ಮುಖ್ಯಮಂತ್ರಿಯಾಗಿ ರಾಜ್ಯ ಜನತೆಗೆ ಮತ್ತೆ ನೀವೇನು ಹೆಸರು ಮಾಡಿದ್ರ ರೈತರ ಪರವಾಗಿ ಅದನ್ನ ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಅದನ್ನ ನಿಮ್ ಜೊತೆ ನಾವು ಇರ್ತೀವಣ್ಣ. ನಿಮ್ಮ ನೆರಳನ್ನ ಬೆಳಿಬೇಕು ಅಂತ ನನಗೆ ಆಸೆ ಇದೆ. ನಾನು ಒಂದು ಮಾತು ಹೇಳ್ತೀನಿ, ಮಾತಾಡಬೇಕು. ನಾನು ಮೊನ್ನೆ ಕುಮಾರಣ್ಣವರು ತಾಯಿನ ಕಳ್ಕೊಂಡು ನಾನು ನಿಜವಾಗ್ಲೂ ಅವತ್ತೇನೋ ನಾನು ಹೋಗ್ಲಿಲ್ಲ ಅಂತಿದ್ರೆ ಆ ಸಮುದ್ರ ಜನ ಆ ಒಂದು ಕಾರ್ಯಕ್ಕೆ 2 ಲಕ್ಷ ಜನ ಅಣ್ಣ ಕೂತ್ಕೊಂಡು ತಾಳ್ಮೆಯಿಂದ ಆ ಕಾರ್ಯಕ್ರಮವನ್ನ ನಡೆಸ್ಕೊಟ್ರು. ನಿಜವಾಗ್ಲೂ ಹೇಳ್ತೀನಿ, ನಾವೊಂದು ಬಹಳ ಖುಷಿ ಆಯ್ತು ನಮ್ಗೆ. ನಾವು ಬಹಳಷ್ಟು ಕಾರ್ಯಕ್ರಮ ಬೇರೆ ಬೇರೆ ನೋಡಿದ್ವಿ. ಅದು 2 ಲಕ್ಷ ಜನ ಬಹಳ ಒಂದೇ ಸಣ್ಣ ಪುಟ್ಟ ಗಲಾಟೆಗಳಿದ್ದಾಗೆ ಆ ಕಾರ್ಯಕ್ರಮ ಯಶಸ್ವಿ ಆಯ್ತು. ಆ ತಾಯಿ ಸ್ವರ್ಗದಲ್ಲಿ ಅವರು ಸುಖವಾಗಿರ್ಲಿ. ಮತ್ತೆ ಕುಮಾರಣ್ಣವ್ರಿಗೆ ಎಷ್ಟು ಧೈರ್ಯವನ್ನ ಕೊಡ್ತಕ್ಕಂಥ ಅಪ್ಪಾಜಿ ಅವ್ರಿಗೆ ಎಲ್ಲರೂ ಶಕ್ತಿ ಕೆಲಸ ಮಾಡಿ ನನ್ನ ಕರೆಸಿ ಈ ವೇದಿಕೆ ಮೇಲೆ ನನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಸಮಯದ ಅಭಾವ, ವಿಶೇಷವಾಗಿ ನಮ್ಮ ಅಧ್ಯಕ್ಷರು ನಿಂಗಪ್ಪಣ್ಣವರು ಕುಮಾರಣ್ಣ ಹತ್ರ ಮಾತಾಡಿ ನನ್ನ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಹೇಳಿದ್ರೆ ರಾಜಕಾರಣಿಗಳು ಬಹಳಷ್ಟು ಮೋಸ ಮಾಡ್ಬೋದು, ನಾನು ಪಕ್ಷ ದ್ರೋಹವನ್ನು ಮಾಡೋದಿಲ್ಲ. ಕುಮಾರಣ್ಣ ಒಂದ್ಸರಿ ಮುಖ್ಯಮಂತ್ರಿ ಆಗಬೇಕು, ನಾನು ಒಂದೇ ಒಂದ್ಸರಿ ಎಲ್ಲಾದ್ರೂ ಅವಕಾಶ ಪಟ್ಟರೆ ಒಂದ್ಸರಿ ಶಾಸಕರಾಗಬೇಕು ಅಂತ ಆಸೆ ಇದೆ. ಅದು ಕುಮಾರಣ್ಣ ಬಿಟ್ಟಿರೋದು ಹೌದಾ? ಅದೇ ವೇದಿಕೆ ಮೇಲೆ ಮಾತಾಡಕ್ಕಾಗಲ್ಲ. ಒಂದ್ಸರಿ ಆಸೆ ಜನ ಸೇವೆ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಚಂಡೀಗೊಬ್ಬರ ಕಾಲದಿಂದ ಕೆಲಸ ಮಾಡಿದವರು ಇಷ್ಟು ಹೇಳಿ ನನ್ನ ಎಲ್ಲರೂ ಬರಮಾಡಿಕೊಂಡು ತಾಲೂಕಿನ ಎಲ್ಲ ಮುಖಂಡರು ಎಲ್ಲ ಬಹಳಷ್ಟು ಜನ ಇವತ್ತು ಬಂದಿದ್ದೀರ. ಶಿವರಾಮಣ್ಣವರು, ಮಂಜಣ್ಣವರು, ದೊಡ್ಡಯ್ಯವರು ಬಹಳ ಜನ ಬಂದಿದ್ದೀರ. 2 ದಿವಸದಲ್ಲಿ ಈ ಕಾರ್ಯಕ್ರಮ ನಾವು ಇನ್ನೂ ಹೆಚ್ಚೆಚ್ಚು ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಿ
ಪಕ್ಷವನ್ನ ಸಂಘಟಿತರಾಗಿ ಮಾಡೋಣ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ಮತ್ತೆ ಮುಖಂಡರಿಗೆ ನಮಸ್ಕಾರ ಹೇಳಿ ವೇದಿಕೆ ಮೇಲೆ ಎಲ್ಲ ಮುಖಂಡರಿಗೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.